ರಾಜ್ಯದಲ್ಲಿ ವಿಧಾನಮಂಡಲ ಅಧಿವೇಶನ ಈಗಾಗಲೇ ಆರಂಭ ಆಗಿದೆ. ನಾಳೆಯಿಂದ ನಿಜವಾದ ದಂಗಲ್ ಶುರುವಾಗಲಿಕ್ಕಿದೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ವಿಪಕ್ಷಗಳು ಸಕಲ ರೀತಿಯ ತಯಾರಿಯನ್ನ ನಡೆಸಿದೆ. ಹಾಗಾದ್ರೆ ದೋಸ್ತಿ ಬಳಿ ಇರುವಂತಹ ಅಸ್ತ್ರಗಳು ಏನು ಅನ್ನೋದರ ರಿಪೋರ್ಟ್ ಇಲ್ಲಿದೆ, ನೋಡ್ಕೊಂಬನ್ನಿ. ನಾಳೆಯಿಂದ ಅಸಲಿ ಸದನ ಸಮರ ಆರಂಭ. ಸರ್ಕಾರ ಕಟ್ಟಿಹಾಕಲು ವಿಪಕ್ಷಗಳ ನಿರ್ಧಾರ. ಮುಂಗಾರು ಅಧಿವೇಶನ ಆರಂಭವಾಗಿ 3 ದಿನ ಕಳೆದಿದೆ. ಮೊದಲ ದಿನ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಯಿತು. 2ನೇ ದಿನ ಸ್ಪೀಕರ್ ಹಾಗೂ ಸಭಾಪತಿಗಳ ಚುನಾವಣೆ ನಡೆಯಿತು. ನಿನ್ನೆ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ಅಧಿವೇಶನ ಇರಲಿಲ್ಲ. ಮೊದಲ 2 ದಿನ ಶಾಂತವಾಗಿದ್ದ ಸದನ ನಾಳೆಯಿಂದ ಕಾವೇರಲಿದೆ. ಅಧಿವೇಶನದಲ್ಲಿ ಅಸಲಿ ಆಟ ನಾಳೆಯಿಂದ ಶುರುವಾಗಲಿದೆ. ನಾಳೆ ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಮುಗಿಬೀಳಲು ವಿಪಕ್ಷಗಳು ತಯಾರಿ ನಡೆಸಿವೆ. ಸರ್ಕಾರದ ವೈಫಲ್ಯಗಳು ಹಾಗೂ ತಪ್ಪುಗಳನ್ನು ಎತ್ತಿ ಹಿಡಿಯಲು ತಯಾರಿ ನಡೆಸಿವೆ. ಉಭಯ ಸದನಗಳಲ್ಲೂ ವಾಲ್ಮೀಕಿ ನಿಗಮದ ಹಗರಣವನ್ನ ದೋಸ್ತಿ ನಾಯಕರು ಪ್ರಸ್ತಾಪಿಸಲಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣದ ಪ್ರಕರಣ ಬಾಕಿ ಇರುವಾಗಲೇ ನಾಗೇಂದ್ರನಿಗೆ ಹೇಗೆ ಸಚಿವ ಸ್ಥಾನವನ್ನ ಕೊಟ್ರಿ ಅಂತ ಪ್ರಶ್ನೆ ಮಾಡಲಿದ್ದಾರೆ. ಕೂಡಲೇ ಸರ್ಕಾರ ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ಪಡಿಬೇಕು, ಇಲ್ಲವಾದರೆ ಅಧಿವೇಶನ ನಡೆಯಲು ನಾವು ಬಿಡಲ್ಲ ಅಂತ ನಿರ್ಧರಿಸಿದ್ದಾರೆ. ನಾಗೇಂದ್ರ ದಲಿತ ನಾಯಕ ಅಂತ ಅವರು ಮಾಡಿರುವಂತಹ ತಪ್ಪನ್ನ ಸಮರ್ಥಿಸಿಕೊಳ್ಳಬಾರದು ಅಂತ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಗ್ರಹಿಸಿದ್ದಾರೆ. ನಾನೊಬ್ಬ ದಲಿತ ಅನ್ನೋ ಕಾರಣಕ್ಕೆ ನನ್ನನ್ನ ವಿರೋಧಿಸುತ್ತಿದ್ದಾರೆ ಅಂತ ನಾನು ಹೇಳ್ತೀನಿ. ನಾನು ಕೂಡ ಒಬ್ಬ ದಲಿತ. ನನ್ನ ಕೈಯಲ್ಲಿ ದೋಚುವ ಕೆಲಸ ಮಾಡಿಸಿ ನನ್ನನ್ನೇ ನೀವು ಹರಾಜಿಗಿಟ್ರೆ ನಾನು ಹಿಂಗೆ ಸಹಿಸಿಕೊಳ್ಳ